ಮೀನಾಕ್ಷಿ 3 ಮಕ್ಕಳು. ಮೀನಾಕ್ಷಿ ಜೀವನ ಚಕ್ರ. ಕುಕಿಂಗ್ ಮಾಡೋದ್ರಲ್ಲಿ ನಿಮ್ಮ ಬೆಸ್ಟ್ ಡಿಶಸ್ ಮ್ಯಾಗಿ ಬಿಟ್ಟು. ಫಿಶ್ ಫ್ರೈ ಮಾಡ್ತೀನಿ. ಸೂಪರ್. ರಸಂ. ಸೂಪರ್. ರಸಂಗೆ ಏನೇನು ಹಾಕ್ತಾರೆ ಒಂಚೂರು ಹೇಳಿ. ಅದೆಲ್ಲ ರಸಂ ಪುಡಿ. ಇಲ್ಲೇ ಗೊತ್ತಾಯ್ತು ಸುಳ್ಳು. ರೀಸೆಂಟ್ ಟೈಮ್ಸ್ ಅಲ್ಲಿ ಕನ್ನಡ ಇಂಡಸ್ಟ್ರಿ ಪೊಸಿಷನ್ ಅಷ್ಟೊಂದು ಸರಿ ಇಲ್ಲ ಅಂತ ಟಾಕ್ಸ್. ಕನ್ಸಿಸ್ಟೆಂಟ್ ಆಗಿ ಸಿನಿಮಾಗಳು ಬರ್ತಿಲ್ಲ, ಅಂದ್ರೆ ಬ್ರೇಕ್ಸ್ ಅಲ್ಲಿ ಸಿನಿಮಾ ಬರ್ತಿದೆ. ಗ್ರಾಮಾಯಣ ಫಿಲ್ಮ್ ಅನೌನ್ಸ್ ಆಗಿ ಅರೌಂಡ್ 8 years ಆಯ್ತು. ಆಸ್ ಅನ್ ಆಕ್ಟರ್ ಡಿಲೇ ಆದಾಗ ಇಂಟ್ರೆಸ್ಟ್ ನ ಹೇಗೆ ಕಾಪಾಡ್ಕೊಂತೀರಾ ಅಂತ. 8 years ಮುಂಚೆ ಸ್ಟಾರ್ಟ್ ಆಯ್ತು, ಬಟ್ ಇವಾಗ ಲಾಸ್ಟ್ 2 years ಇದು ಫ್ರೆಶ್ ಆಗಿ ಶೂಟ್ ಮಾಡಿದ್ದು. ಸೊ ನಾವು ಹಳೇದ್ ಶೂಟ್ ಮಾಡಿದ್ ಯಾವ್ದನ್ನು ಯೂಸ್ ಮಾಡಿಲ್ಲ. 3 places ವೇರ್ ಯು ಶುಡ್ ನಾಟ್ ಪ್ರಪೋಸ್ ಯುವರ್ ಪಾರ್ಟ್ನರ್. ಮೇ ಬಿ ನೀರಲ್ಲಿ. ನಂಗೆ ನೀರಂದ್ರೆ ಭಯ. ಒಪ್ಕೊಂಡಿಲ್ಲ ಅಂದ್ರೆ ತಳ್ಬಿಡ್ತೀನಿ. ಫುಟ್ಬಾಲು ಕಿಡ್ನಿ ದಾನ ಜೀವನ. ಫುಟ್ಬಾಲ್ ಕಿಡ್ನಿ ದಾನ ಜೀವನ. ಕನ್ನಡ. ಇಲ್ಲ, ಅವರು ಕನ್ನಡ ಅಂದ್ರೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಗ್ರಾಮಾಯಣ ಚಿತ್ರತಂಡದಿಂದ ವಿನಯ್ ರಾಜ್ಕುಮಾರ್ ಅವರು ಹಾಗೂ ಮೇಘಾ ಶೆಟ್ಟಿ ಅವರು ಇದ್ದಾರೆ. ಇಬ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೆಟ್ರೋ ಸಾಗ. ಹಾಯ್, ಹೇಗಿದ್ದೀರಾ? ತುಂಬಾ ದಿನ ನಂತರ ಫೈನಲಿ ಹೇಗಿದ್ದೀರಾ? ಹೇಗ್ ನಡೀತಾ ಇದೆ ಜೀವನ? ಸಖತ್ತಾಗಿ ನಡೀತಾ ಇದೆ. July 3rd ಸಿನಿಮಾ ರಿಲೀಸ್ ಆಗ್ತಿದೆ, ಅದಕ್ಕೆ ಸದ್ಯಕ್ಕೆ ಪ್ರಮೋಷನ್ಸ್. ಸೊ ಈ ಜೀವನನ ಒಂದು ಸಾಂಗ್ ಅಲ್ಲಿ ಹೇಳ್ತೀರಾ ಅಂದ್ರೆ, ಕರೆಂಟ್ ಯುವರ್ ಲೈಫ್ ನ ಒಂದು ಸಾಂಗ್ ಅಲ್ಲಿ ಹೇಳ್ತೀರಾ ಅಂದ್ರೆ ಯಾವ ಸಾಂಗ್ ಹೇಳ್ತೀರಾ? ಕವಲು ದಾರಿ. ಚಿಕ್ಕಪ್ಪ ಹಾಡಿರೋದು. ಒಂದ್ ಲೈನ್ ಹೇಳ್ಬೋದಾ ಸರ್? ವೆರಿ ಬ್ಯಾಡ್ ವಾಯ್ಸ್ ಇದೆ. ಮೇಡಮ್ ನಿಮ್ದು? ಬಾನಿಗೊಂದು ಎಲ್ಲಿದೆ, ಕರೆಂಟ್ ಲೈಫ್ ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಸೊ ನೀವು ರೀಸೆಂಟ್ ಆಗಿ ಕಲ್ತಿರೋ ಹೊಸ ವಿಷಯ ಅಥವಾ ಅಡಾಪ್ಟ್ ಮಾಡ್ಕೊಂಡಿರೋ ಹೊಸ ಹಾಬಿ ಅಂದ್ರೆ ಯಾವುದು ಸರ್? ನೀವು ಲಾಸ್ಟ್ ಟೈಮು ಎಐಗೆ ಪ್ರಾಂಪ್ಟ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡಿದ್ರಿ ಅಂತ ಹೇಳ್ತಾ ಇದ್ರಿ. ಇವಾಗ ಇಂಪ್ರೂವ್ ಆಗಿದ್ದೀರಾ ಗ್ಯಾಪ್ ಅಲ್ಲಿ? ಬೇರೆ ಏನಾದ್ರು? ಇವಾಗ ಯೂಸ್ ಮಾಡೋದು ಹೆಂಗ್ ಸ್ಟಾಪ್ ಮಾಡೋದು ಅಷ್ಟು ಅಭ್ಯಾಸ ಆಗಿ ಯಾರನ್ನೂ ಕೇಳಿ. ಮುಂಚೆ ಯಾರಿಗಾರು ಫೋನ್ ಮಾಡಿ ಕೇಳ್ತಾ ಇದೆ, ಇಲ್ಲ ಗೂಗಲಲ್ಲೂ ಟೈಪ್ ಮಾಡ್ತಾ ಇದೆ. ಈಗ ಇಮಿಡಿಯೇಟ್ ಆಗಿ ಆನ್ಸರ್ ಸಿಗ್ತಾ ಇದೆಯಲ್ಲ, ಅದೊಂದು ಸ್ವಲ್ಪ ಹೌದು ಭಯ ಆಗ್ತಾ ಇದೆ. ಏನಾದ್ರೂ ಫಸ್ಟ್ ಮುಂಚೆ ಗೂಗಲ್ಗೆ ಹೋಗ್ತದೆ, ಇವಾಗ ChatGPT ಅಂತ ಹೋಗುತ್ತೆ. ಹಂಗಾಗ್ಬಿಟ್ಟಿದೆ. ಫೋನ್ ಮಾಡೋದು ಬರ್ತದೆ ಈಗ ಬೇರೆಯವ್ರಿಗೆ. ಮ್ಯಾಮ್, ನೀವು ರೀಸೆಂಟ್ ಡೇಸ್ ಇಂದ ಕುಕ್ಕಿಂಗ್ ಅಲ್ಲಿ ಇಂಟ್ರೆಸ್ಟ್. ಹೊಸ ಡಿಶ್ ಯಾವ್ದಾದ್ರು ಡಿಸ್ಕವರ್ ಮಾಡಿದ್ರೆ ನೀವೇ ಏನೋ ಮಾಡಕ್ ಹೋಗಿ ಏನೋ ಮಾಡ್ಬಿಟ್ಟು ಅದೇನೋ ಒಂದು ನೋಡ್ಬಿಟ್ಟು ಏನೋ ಮಾಡಕ್ ಹೋಗಿ ಅದು ಆಲೂಗಡ್ಡೆದೇನೋ ಮ್ಯಾಗಿ ಅಂತ ಏನಾದ್ರು ಆಲೂಗಡ್ಡೆದೇನೋ ಮಾಡಕ್ ಹೋಗಿ ಏನೋ ಆಗಿತ್ತು. ಬಟ್ ಸ್ಟಿಲ್ ಇಟ್ಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸರ್, ನಿಮ್ಮ ಫಸ್ಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಯಾವುದು ಫಿಲ್ಮ್ ನೆನಪಿದೆಯಾ? ಫಸ್ಟ್ ಥಿಯೇಟರ್ ಮೋಸ್ಟ್ಲಿ 2 ವರ್ಷ 3 ವರ್ಷ ಇತ್ತು ಅನ್ಸುತ್ತೆ. ಮಗುವಲ್ಲಿ ಕರ್ಕೊಂಡು ಹೋಗಿದ್ರು ಅಂತ ಅನ್ಸುತ್ತೆ. ಬಟ್ ಮುಂಚೆ ಸಿನಿಮಾಗಳೆಲ್ಲ ಈ ಪ್ರಸಾದ್ ಲ್ಯಾಬ್ ಅಂತ ಒಂದಿತ್ತು. ಲ್ಯಾಬ್ರೇಟರಿ. ಸೊ ಅಲ್ಲಿ ತಾತನ ದೊಡ್ಡಪ್ಪಂದು ಎಲ್ಲ ಸಿನಿಮಾಗಳು ಫಸ್ಟ್ ಪ್ರೀಮಿಯರ್ ಅಲ್ಲಿ ಮಾಡ್ತಾ ಇದ್ರು. ಬಟ್ ಚಿಕ್ಕ ವಯಸ್ಸಲ್ಲಿ ಏನಂದ್ರೆ ನಮಗೆ ಗೊತ್ತಿರಲಿಲ್ಲ, ನಮಗೆ ಬೆಸ್ಟ್ ಸೀಟ್ ಬಂದು ಫ್ರಂಟ್ ಸೀಟ್ ಅಂತ ಅನ್ಕೊಂಡಿದ್ವಿ. ಸೊ ಎಲ್ಲರೂ ದೊಡ್ಡವರೆಲ್ಲ ಹಿಂದೆ ಕೂತ್ಕೊಂತಿದ್ರು, ನಾವು ಫಸ್ಟ್ ರೋಲ್ ಹೋಗಿ ಕೂತ್ಕೊಂಡು ಹಂಗೆ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಆಮೇಲೆ ದೊಡ್ಡ ವಯಸ್ಸಲ್ಲಿ ಗೊತ್ತಾಯ್ತು ಆಕ್ಚುಲಿ ಹಿಂದೆ ಕೂತ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಮುಂಚೆ ಫಸ್ಟ್ ಸೀಟಲ್ಲಿ ಕೂತ್ಕೊಂಡು ಜಗಳ ಆಡ್ತಾ ಇದ್ವಿ. ಈ ಸ್ಕೂಲಲ್ಲೆಲ್ಲ ಕೂರಿಸಿ ಅಭ್ಯಾಸ ಆಗಿ ಥಿಯೇಟ್ರೆಲ್ಲ ಹೋಗಿ ಅಲ್ಲಿ ಫಸ್ಟ್ ಇದರಲ್ಲಿ ನೋಡೋದು. ಸೊ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಬೆಸ್ಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಟ್ಟಿರೋ ಫಿಲ್ಮ್ ಯಾವುದು? ಅದೇ ಕಾಂತಾರ ಸೆಕೆಂಡ್ ಪಾರ್ಟ್. ಸೂಪರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿರೋದು. ಮ್ಯಾಮ್, ನೀವು? ನಾನು ಮೊದಲು ನೋಡಿದ ಸಿನಿಮಾ ಅಂದರೆ ಮೇ ಬಿ ಆಪ್ತ ಮಿತ್ರ ಅನ್ಸುತ್ತೆ. ಹೌದು, ನನ್ನ ಫ್ಯಾಮಿಲಿ ಜೊತೆ ಹೋಗಿದ್ದು ನೆನಪಿದೆ. ಭಯ ಆಯ್ತಾ? ಹೇಳೋದು ಇಡೀ ಥಿಯೇಟರ್ 100%. ಅವ್ರ ಹೆಸರು ಹೇಳೋದಕ್ಕೇನೆ ಭಯ ಪಟ್ಟಂಗೆ ಹೇಳಿದ್ರಲ್ಲ. ಸೊ ಬೆಸ್ಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅದೇ ಆಗಿರುತ್ತೆ ಮೋಸ್ಟ್ಲಿ. ಒರೇ ಕುಕ್ಕ ಅಂದಾಗ ನನಗೆ. ರೀಸೆಂಟ್ ಟೈಮ್ಸ್ ಅಂತ ಬಂದ್ರೆ ಕಾಂತಾರ. ನೀವು ಮನೆಗೆ ಬಂದು ನಾಗವಲ್ಲಿ ತರ ಏನಾದ್ರು ಆಕ್ಟ್ ಮಾಡಿದ್ರ? ಸದ್ಯ ಬಟ್ ನಿದ್ದೆ ಮಾಡಕ್ ಕಷ್ಟಪಟ್ಟಿದ್ದು ನೆನಪಿದೆ ನನಗೆ ಅವಾಗ. ಸರ್, ಇವಾಗ ನಿಮ್ಮಿಬ್ರಿಗೂ ಒಂದು ಟಾಸ್ಕ್ ಇದೆ. ಏನಪ್ಪಾ ಅಂದ್ರೆ, ನಮ್ಮ ಗ್ರಾಮಾಯಣ ಫಿಲ್ಮ್ದು ಒನ್ಲೈನರ್ ಮತ್ತೆ ಹೈಲೈಟ್ಸ್ ನ ನೀವು ಅಪ್ಪು ಫಿಲ್ಮ್ ಅಲ್ಲಿರೋ ಅಪ್ಪು ಕ್ಯಾರೆಕ್ಟರ್ ತರ ಅಂಡ್ ನೀವು ಸುಚಿ ಕ್ಯಾರೆಕ್ಟರ್ ತರ ಹೇಳಬೇಕು. ಅಂಡ್ ರೆಫರೆನ್ಸ್ ಸೀನ್ ಬಂದ್ಬಿಟ್ಟು ಅದೇ ಓಯ್ ಕಾಫಿ ಕುಡಿತೀಯ ಅನ್ನೋದು. ರೆಡಿನಾ? ಕಾಫಿ ಕುಡಿತೀಯಾ? ಕೂಲ್ ಡ್ರಿಂಕ್ಸು? ಏಯ್ 2 ಕೂಲ್ ಡ್ರಿಂಕ್ಸ್ ತಗೊಂಡು ಬಾ. ಸಿನಿಮಾಗೋಣ?
ನಮ್ಮ ಗ್ರಾಮಾಯಣ ಹೊಸ ಸಿನಿಮಾ ರಿಲೀಸ್ ಆಗ್ತದೆ ಜುಲೈ 3rd. ಇನ್ನೊಂದ್ಸರಿ ನಮ್ಮ ಗ್ರಾಮಾಯಣ ಸಿನಿಮಾ ರಿಲೀಸ್ ಆಗ್ತದೆ ಜುಲೈ 3rd. ತುಂಬ ಚೆನ್ನಾಗಿದೆ. ಕಡೂರ್ ಪ್ರದೇಶದಲ್ಲಿ ತೆಗೆದಿದ್ದು. ಒಳ್ಳೆ ಸಿನಿಮಾ, ಒಂದ್ಸಲಿ ನೋಡ್ಬೋದು. ಏನಂತೀಯ? ನಾನು ಬರಲ್ಲ, ನೀನು ಹೋಗಿ ನೋಡ್ಕೊಂಡು ಬಾ. ಟ್ವಿಸ್ಟ್ ಇದೇ ಟ್ವಿಸ್ಟ್. ಓಕೆ, ನೆಕ್ಸ್ಟ್ ಗೇಮಿಗೆ ಹೋಗೋಣ. ಸೊ ನೆಕ್ಸ್ಟ್ ಗೇಮ್ ಬಂದು 5 seconds ಗೇಮ್ ಅಂತ ಹೇಳಿ ನಾವೊಂದು ಕ್ವಶನ್ ಕೇಳ್ತೀವಿ, ಅದಕ್ಕೆ ವಿತಿನ್ ನೀವು 5 seconds ಆನ್ಸರ್ ಮಾಡಬೇಕು. ಓಕೆ, ವಿತಿನ್ 5 seconds. ವಿತಿನ್ 5 seconds. ಓಕೆ, ಲೆಟ್ ಸ್ಟಾರ್ಟ್. ಅಣ್ಣವ್ರದ್ದು ಹಳ್ಳಿ ರಿಲೇಟೆಡ್ ಸಿನಿಮಾಗಳು 5. 5 ಹಾಂ, ವಿತಿನ್ 5 seconds 5. ಹೇಳೋಣ. ಕಾಮನ ಬಿಲ್ಲು, ಹಾಂ, ಓಕೆ, ಒಂದು ಬಂಗಾರದ ಪಂಜರ, ಹಾಂ, ನಂದಿ, ಮೇರ್ ಮುತ್ತಣ್ಣ, ಎಸ್, ಸಂಪತ್ತಿಗೆ ಸವಾಲ್. ಹಾಂ, ಸಂಪತ್ತಿಗೆ ಸವಾಲ್. ಸೂಪರ್. 3 places where you should not propose your partner. ಎಕ್ಸಾಂಪಲ್ ಸ್ಮಶಾನ. ನೀವು ಎಕ್ಸಾಂಪಲ್ ಕೊಡ್ತಾ ಇದ್ದೀರಿ. ಮೇ ಬಿ ನೀರಲ್ಲಿ, ನಂಗೆ ನೀರಂದ್ರೆ ಭಯ. ಒಪ್ಕೊಂಡಿಲ್ಲ ಅಂದ್ರೆ ತಳ್ಬಿಡ್ತೀನಿ. ಅದಕ್ಕೆ ತುಂಬಾ ಜನ ಇರೋ ಜಾಗ, ದಸರಾ ಮಾಡ್ಬೋದು. ಫ್ಯಾಮಿಲಿ ಮುಂದೆನೂ ಆಗಲ್ಲ. ಸೊ ಹಾಗಾಗಿ 3. ಕುಕ್ಕಿಂಗ್ ಮಾಡೋದ್ರಲ್ಲಿ ನಿಮ್ಮ ಬೆಸ್ಟ್ ಡಿಶಸ್ ಮ್ಯಾಗಿ ಬಿಟ್ಟು? ಫಿಶ್ ಫ್ರೈ ಮಾಡ್ತೀನಿ, ಸೂಪರ್. ಸೀಮೆ ಬದನೆಕಾಯಿ ಪಲ್ಯ ಮಾಡ್ತೀನಿ, ಸೂಪರ್. ರಸಂ. ಸೂಪರ್. ರಸಮ್ಗೆ ಏನೇನು ಹಾಕ್ತಾರೆ ಒಂಚೂರು ಹೇಳಿ. ಅದೆಲ್ಲ ರಸಂ ಪುಡಿ. ಇಲ್ಲೇ ಗೊತ್ತಾಯ್ತು, ಸುಳ್ಳು ಸುಳ್ಳು. ರಸಂ ಮಾಡ್ತೀನಿ. ನನ್ಗೆ ಏನಂದ್ರೆ ಈಗ ಕಿಚನ್ಗೆ ಹೋದ ತಕ್ಷಣ ಎಲ್ಲ ಇರುತ್ತಲ್ಲ, ಸೊ ನಂಗೆ ಗೊತ್ತು. ರಸಮ್ಗೆ ಹಾಕೋ ಒಂದು ಇಂಗ್ರೀಡಿಯೆಂಟ್ ಹೆಸರು ಗೊತ್ತಿಲ್ಲ. ಅದು ಇಲ್ಲ ಇಲ್ಲ, ಸುಳ್ಳು. ಹುಣಸೆ, ಟೊಮ್ಯಾಟೊ, ನೀರು, ಸಾಕು, ಮೆಣಸಿನ್ಕಾಯಿ. ರಸಂಗೆ ಏನ್ ಬೇಕಾದ್ರೆ ಹಾಕೋದು, ನೀರಿಗೆ ಪೆಪ್ಪರ್ ಹಾಕೊಂಡು ರಸಂ ತರ. ಅದು ರಸಮ್ ಅನ್ನಲ್ಲ. 3 ಮೂವಿ ಕ್ಯಾರೆಕ್ಟರ್ಸ್ ನಿಮ್ಮ ರೂಮ್ಮೇಟ್ಸ್ ಆಗಿರ್ಬೇಕು ಅಂದ್ರೆ ಅದು ಯಾವ್ದ್ಯಾವ್ದು? ಅಪ್ಪು, ಅಭಿ, ಜಾಕಿ, ಪರಮಾತ್ಮ ಎಲ್ಲ. ನೈಸ್ ನೈಸ್ ನೈಸ್. ನಿಮ್ಗೆ? ಸೇಮ್. ಇಲ್ಲ, ಅವ್ರು ಬರೀ ನನ್ನ ಕ್ಲಾಸ್ಮೇಟ್, ನಮ್ದು ಬಾಯ್ಸ್ ಕಾಲೇಜ್. ಕೈವಾದಲ್ಲಿ ನಾನೇ ಸಲ್ಮಾ ಕ್ಯಾರೆಕ್ಟರ್, ಗ್ರಾಮಾಯಣದಲ್ಲಿ ನಾನೇ ಕುಸುಮ ಕ್ಯಾರೆಕ್ಟರ್, ಇನ್ಸ್ಪಿರೇಷನ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಚೀತಾದಲ್ಲಿ ನಾನೇ ಕ್ಯಾರೆಕ್ಟರ್. ಬೇಗ ಸಲ್ಮಾ ಆಗಿ ಬದಲಾದ್ರು, ಬೇಗ ಚೀತಾ ಆಗಿ ಇದು ಆ ಕ್ಯಾರೆಕ್ಟರ್ ಬದಲ ಹಂಗ ಹೋಗ್ತಾ ಇರುತ್ತೆ. ಆಮೇಲೆ ನಾಗವಲ್ಲಿ ಅಂಡ್ ಉಪೇಂದ್ರ ಎರಡು ಮಿಕ್ಸ್ ಮಾಡಿ ನಾನು ಅಲ್ಲಿ ಆದ್ರು ಅವರು. ನಾನು ಅಲ್ಲಿ. ಓಕೆ, ಈ ಮೂವಿದು ಕ್ಲೈಮ್ಯಾಕ್ಸ್ ಚೇಂಜ್ ಮಾಡಬೇಕು ಅಂದ್ರೆ ಯಾವ್ದಾದ್ರು ಒಂದು 3 ಮೂವಿದು ನಿಮ್ಗೆ ತುಂಬಾ ಇಷ್ಟ ಬಟ್ ಕ್ಲೈಮ್ಯಾಕ್ಸ್ ಸ್ವಲ್ಪ ಚೇಂಜ್ ಮಾಡಬೇಕು ಅಂದ್ರೆ ಯಾವ್ಯಾವ ಮೂವೀಸ್? ನನಗೆ ಒಂದು ದಿಯಾದಲ್ಲಿ ಅವ್ರ ಪಾಪ ಲಾಸ್ಟ್ ಅಲ್ಲಿ ಇನ್ನೇನ್ ಸಿಗ್ಬೇಕು ಅನ್ನೋಷ್ಟೊತ್ತಿಗೆ ಸತ್ತೋಗ್ಬಿಡ್ತಾರೆ. ಓಕೆ, ಹುಲಿ ಹಾಲಿನ ಮೇವು, ಅದರಲ್ಲಿ ಲಾಸ್ಟ್ ಅಲ್ಲಿ ಇದಾಗ್ಬಿಡ್ತಾರೆ. ಸೊ ಅದು ಆಕ್ಚುಲಿ ಜನಕ್ಕೂ ತುಂಬಾ ಹರ್ಟ್ಫುಲ್ ಆಯ್ತು ನೋಡಕ್ಕೆ. ಸೊ ಅದು ನಾನು ಚಿಕ್ಕ ವಯಸ್ಸಲ್ಲಿ ಅದು ಒಂದೇ ಸತಿ ನೋಡಿದ್ದು, ಆಮೇಲೆ ಅಯ್ಯೋ ಲಾಸ್ಟ್ ಅಲ್ಲಿ ಹಿಂಗಾಗುತ್ತಲ್ಲ ಅಂತ ನೋಡ್ತಾ ಇರ್ಲಿಲ್ಲ. ಪರಮಾತ್ಮ, ದೀಪಾಗೆ ಮತ್ತೆ ಪರಮ್ಗೆ ಇಬ್ರು ಜೋಡಿ ಸಾಯ್ದೆ ಇರೋ ತರ ಮಾಡ್ಬೋದು ಪರಮಾತ್ಮದಲ್ಲಿ. ಸೊ ಸರ್, ಒಂದು ಔಟ್ ಆಫ್ ದ ಬ್ಲೂ ಕ್ವೆಶ್ಚನ್. ರೀಸೆಂಟ್ ಆಗಿ ನಿಮ್ಮ ಅಪ್ಕಮಿಂಗ್ ಫಿಲ್ಮ್ ಸಿಟಿ ಲೈಟ್ಸ್ ಭಾವ ಭಾವ ಸಾಂಗ್ ರಿಲೀಸ್ ಆಯ್ತಲ್ಲ, ಅದು ಫಸ್ಟ್ ಟೈಮ್ ಕೇಳಿಸ್ಕೊಂಡಾಗ ಏನ್ ಅನಿಸ್ತು ನಿಮ್ಗೆ? ಆಕ್ಚುಲಿ ಏನಂದ್ರೆ ಎಲ್ಲರೂ ಬಂದು ನಂಗೆ ಹೇಳ್ತಾ ಇದೆ, ಇದೊಂದು ಸಾಂಗ್ ಬರ್ತದೆ ನಿನ್ ಸಿನಿಮಾದಿಂದ, ಸಖತ್ತಾಗಿದೆ. ಓ, ಇವತ್ತನೇ ಕೇಳಿದ್ವಿ ಸಾಂಗ್, ನಂಗೆ ಕೇಳಿಸಿರ್ಲಿಲ್ಲ ವಿಜಯ್ ಸರ್. ಸೊ ಎಲ್ಲರೂ ಹೇಳ್ತಾ ಇದ್ರು. ಒಂದಿನ ಶೂಟಿಂಗ್ ಹೋದಾಗ ಬಾ ನಿಮ್ಗೆ ತೋರಿಸ್ತೀನಿ ಅಂದ್ಬಿಟ್ಟು ಆ ವಿಡಿಯೋ ತೋರಿಸಿದ್ರು. ಕೇಳಿದ ತಕ್ಷಣ ಸಖತ್ ಇಷ್ಟ ಆಗುತ್ತೆ. ನೈಸ್ ನೈಸ್ ನೈಸ್. ಸೊ ಇದಕ್ಕೊಂದು ಲೀಡಿಂಗ್ ಕ್ವೆಶ್ಚನ್ ಏನಂದ್ರೆ, ಇವಾಗ ಸಾಂಗ್ ಬಗ್ಗೆ ಮಾತಾಡ್ತಿದೀವಲ್ಲ, ನಮ್ಮ ಈ ಗ್ರಾಮಾಯಣ ಫಿಲ್ಮ್ದು ಸಾಂಗ್ ಫುಲ್ ಟ್ರೆಂಡಿಂಗ್ ಬಂತು, ನನ್ನಾಣೆ ನಾನು. ಅದ್ರಲ್ಲಿ ಸಖತ್ ಡ್ಯಾನ್ಸ್ ಮಾಡಿದ್ದೀರಾ. ಅಂದ್ರೆ ನಾವು ರೀಸೆಂಟ್ ಟೈಮ್ಸ್ ಅಲ್ಲಿ ಫಸ್ಟ್ ಟೈಮ್ ನೀವು ಸಖತ್ ಕ್ರೇಜಿಯಾಗಿ ಮಾಡಿರೋ ಡ್ಯಾನ್ಸ್ ನೋಡಿರೋದು. ನಾನು ಮೊದಲು ಯಾವತ್ತು ಡ್ಯಾನ್ಸ್, ಈ ಸಾಂಗೇ ಬೇಡ, ಡ್ಯಾನ್ಸ್ ಮಾಡೋದೆಲ್ಲ ಬೇಡ, ಯಾಕೆ ಸುಮ್ಮನೆ ಅವಳು ದೊಡ್ಡಪ್ಪಂದು ಸಾಂಗ್ ಇದು ಸಖತ್ ಹಿಟ್ ಸಾಂಗ್, ತಿರ್ಗಾ ಏನಕ್ಕೆ ಮಾಡೋದು ಬೇಡ, ಅದೇ ಚೆನ್ನಾಗಿದೆ ಅಂತ. ಬಟ್ ಇಲ್ಲ, ಫೋರ್ಸ್ ಮಾಡಿದ್ರು, ಇದೊಂದು ಟ್ರಸ್ಟ್ ಮಾಡಿ ಇದೊಂದು ಮಾಡ್ಬಿಡಿ, ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಆಮೇಲೆ ಮಾಡ್ತಾ ಸಾಂಗು ಅದು ಎಂಜಾಯ್ ಮಾಡಕ್ ಶುರು ಮಾಡಿದ್ವಿ. ಆಮೇಲೆ ಯಾಕಂದ್ರೆ ಆ ಸಾಂಗ್ ಬೀಟ್ಸು ಅಷ್ಟೇ ಚೆನ್ನಾಗಿತ್ತು, ರೀಮಿಕ್ಸ್ ಅಂಡ್ ಹುಕ್ ಸ್ಟೆಪ್ಸ್ ಕೂಡ ಚೆನ್ನಾಗಿತ್ತು, ಅದಕ್ಕೆ ಪ್ರಾಪರ್ ಆಗಿ ಸಿಂಕ್ ಆಗ್ತಾ ಇತ್ತು. ಸೊ ಪರ್ಫೆಕ್ಟ್ ರೀಮಿಕ್ಸ್ ಅಂತ ಹೇಳೋದು ಬೇಕಾದ್ರೆ. ಸೊ ಮ್ಯಾಮ್, ನೀವು ಹೋದ ಕಡೆ ಎಲ್ಲ ಆ ಸಾಂಗ್ ಡ್ಯಾನ್ಸ್ ಮಾಡಿ ಅಂತಾರಲ್ಲ, ಬೇಜಾರಾಗಲ್ವಾ? ಬೇಜಾರೇನಿಲ್ಲ, ಅಂದ್ರೆ ಡಾನ್ಸ್ ಮಾಡೋದಕ್ಕೆ ಖುಷಿ ಆಗುತ್ತೆ. ನಾವು ಹೋದಿದ್ದ ಇವೆಂಟಿಗೆಲ್ಲ ನಾನು ವಿನ ಎಲ್ಲಾ ಕಡೆನೂ ಮಾಡಿದ್ದೇವೆ. ಹೌದು, ನಿಮಗ್ ಬೇಕಾದ್ರೆ ನಮ್ಗೆ ಬರೀ ಆ ಮ್ಯೂಸಿಕ್ ಡ್ಯಾನ್ಸ್ ಮಾಡಿ ಅಂದ್ರೆ ಮಾಡ್ತೀವಿ. ಅದಾದ್ಮೇಲೆ ತಿರ್ಗಾ ಅದ್ರ ಮುಂದೆನೂ ಮಾಡಿ ಹಿಂದೆನೂ ಮಾಡಿ ಅದಿಲ್ಲ, ಇಷ್ಟು ಮಾಡ್ಬಿಟ್ಟು ಹೋಗ್ತೀವಿ ಅಷ್ಟೇ. ಬೇರೆ ಸೆಟ್ಗೆ ಹೋಗಿ ಎಲ್ಲೋ ಆ ಸ್ಟೆಪ್ ಹಾಕಿಲ್ಲ, ಸಡನ್ ಆಗಿ ಮ್ಯೂಸಿಕ್ ಬಂದ ತಕ್ಷಣ. ಇಲ್ಲ, ಒಂದಿನ ಆ ಮ್ಯೂಸಿಕ್ ಹಾಕಕ್ಕೆ ಹೇಳಿದೆ, ಬರೀ ಸ್ಟಾರ್ಟಿಂಗ್ ಮ್ಯೂಸಿಕ್ ಹಾಕ್ತಾ ಇದ್ರು, ಅವ್ರಿಗೇನೋ ಗೊತ್ತಾಗ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಮ್ಯೂಸಿಕ್ಗೆ ಈ ಸ್ಟೆಪ್ ಮಾಡ್ಬಿಟ್ಟು. ಸೊ ಲಾಸ್ಟ್ ಕ್ವಶನ್, 5 seconds ಗೇಮು. ಕಮಿಂಗ್ ಬ್ಯಾಕ್ ಟು ದಟ್, 3 ಬಾಯ್ಸ್ ಅಟ್ರಾಕ್ಟಿವ್ ನೇಮ್. ವಿನಯ್,
ಹರ್ಷ ಹಾಂ ಆ್ಯಂಡ್ ಮೇ ಬಿ ಜಯಂತ್. ಸುರಾಗ್. ಓಕೆ ಸುರಾ ಅಂದ್ಬಿಟ್ರಾ ಜಯಂತ್ ಅಂತಿದ್ದೀನಿ ಹರ್ಷ ಹೌದಾ? ನಿಮ್ಮ ಲೈಫಲ್ಲಿ ನೀವು ಮಾಡಿರೋ 2-3 ಕ್ವಾಟ್ಲೆ ವಿಷಯಗಳು ಯಾವುದು? ಹೆವಿ ಕ್ವಾಟ್ಲೆ ಕೊಟ್ಟಿದ್ದೀನಿ ಗುರು ಅಂತ ಹೇಳಿ. ಅಂದರೆ ನಾನು ಆವಾಗ ಚಿಕ್ಕ ವಯಸ್ಸಲ್ಲಿ ಏನು ಮಾಡಿದ್ದೆ ಅಂತ ಅಂದರೆ ಈ ಹೇರ್ ಕಟ್ದು ಸ್ವಲ್ಪ ಟ್ರೆಂಡ್ ಇತ್ತು ಅಲ್ವಾ. ಸ್ಕೂಲ್ಗೆ ಜೊಡೆ ಹಾಕೊಂಡು ಹೋಗ್ಬೇಕು, 2 ಜೊಡೆ ಹಾಕಿ ಹಿಂಗೆ ರಿಬ್ಬನ್ ಕಟ್ತಾರೆ ಅನ್ನೋ ಕಾರಣಕ್ಕೆ ನಾನೇನು ಮಾಡಿದೆ, ನಮ್ಮ ಮನೇಲಿ ಕೂದಲು ಕಟ್ ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ನಾನೇನು ಮಾಡ್ಕೊಂಡ್ಬಿಟ್ಟಿದ್ದೆ, ನಾನೇ ಕೂದಲು ಒಂದು ಜೊಡೆದು ಕಟ್ ಮಾಡ್ಕೊಂಡ್ಬಿಟ್ಟು ಅಮ್ಮ ಯಾರೋ ಕಟ್ ಮಾಡ್ಬಿಟ್ಟಿದ್ದಾರೆ ನನ್ನ ಕೂದಲು ಅಂತ ಹೇಳಿ ನಮ್ಮಮ್ಮ ಯಾರದು ಅಂತೇಳಿ ಸ್ಕೂಲ್ಗೆಲ್ಲ ಬಂದು ಹುಡುಕಿ ಕೊನೆಗೆ ಅದು ಏನೇನೋ ಗಲಾಟೆಗಳೆಲ್ಲ ಆಗಿ ಕೊನೆಗೆ ನಾನೇ ಸಿಗಾಕೊಂಡು ನಾನೇ ಓಡಿಸ್ಕೊಂಡಿದ್ದೆ. ಸ್ಕೂಲ್ಗೆ ಎಸ್ಕೇಪ್ ಆಗೋದಕ್ಕೆ ಹಿಂಗೂ ರೀಸನ್ ಕೊಡೋದು ಅಂದ್ರೆ ಅದು ಜೊಡೆ ಹಿಂಗ್ ಕಟ್ಕೊಂಡು ಹಾಕೊಂಡು ಹೋಗಿ ಬೇಜಾರು ಟೈಮ್ ಆಗೋಗುತ್ತೆ ಅನ್ನೋದು ಒಂದು. ಕಾಲೇಜಲ್ಲಿ ಕ್ಲಾಸಲ್ಲಿ ಇದೀವಿ ಅಂತ ಮನೇಲಿ ಹೇಳೋದು, ನೋಡಿದ್ರೆ ನಾವ್ ಅಲ್ಲಿ ಕ್ಲಾಸಲ್ಲೇ ಇರಲ್ಲ. ಆಮೇಲೆ ಅದು ಟೀಚರ್ಸ್ ಇಂದ ವಿಷಯ ಹೋಗೋದು ಈ ತರ ಸಿಗಾಕೊಳ್ಳೋದು. ಬಟ್ ನಿಮ್ಮ ಜಡೆ ಬಲಿದಾನದ ಮುಂದೆ ಬೇರೆ ಯಾವುದೂ ಇಲ್ಲ ಬಿಡಿ. ಚಳಿ ಬಲಿದಾನ. ಸರ್ ನೀವು? ನಾನು ಆ್ಯಕ್ಚುಲಿ ಅಷ್ಟು ಕಾಟ್ಲೆ ಕೊಟ್ಟೆ ಇಲ್ಲ ಅನ್ಸುತ್ತೆ. ಬಟ್ ಸ್ಕೂಲಲ್ಲಿ ಇದು ತುಂಬ ಮಾಡ್ತಿದ್ದೆ. ಬುಕ್ಸ್ ಎಕ್ಸ್ಚೇಂಜ್ ಮಾಡ್ಬೋದು, ಒಬ್ಬರು ಬ್ಯಾಗಿಂದ ಇನ್ನೊಬ್ಬರು ಬ್ಯಾಗಿಗೆ ಬ್ಯಾಗ್ ಇಟ್ಬಿಡೋದು. ಆಮೇಲೆ ನಮ್ಮದು ಸ್ಪೋರ್ಟ್ಸ್ ಯೂನಿಫಾರ್ಮ್ ಇರ್ತಾ ಇತ್ತು, ಒಬ್ಬೊಬ್ರಿಗೂ ಒಂದೊಂದು ಹೌಸ್ದು ಕಲರ್ದು ಸ್ಪೋರ್ಟ್ಸ್. ಸೊ ಆರೆಂಜ್ ಎತ್ಕೊಂಡು ಗ್ರೀನ್ ಇವ್ರಿಗೆ ಹಾಕೋದು, ಗ್ರೀನ್ ಇಟ್ಕೊಂಡು, ಸೊ ಎಲ್ಲರಿಗೂ ಒಂದು ಸಾಯಂಕಾಲ ಹೊತ್ತು ಫುಲ್ ಕನ್ಫ್ಯೂಷನ್ ಆಗ್ಬಿಡ್ತಾ ಇತ್ತು. ಅದು ಹೆವಿ ಜಾಸ್ತಿ ಮಾಡ್ತಾ ಇದ್ವಿ. ನೀವು ಆ್ಯಕ್ಚುಲಿ ಸ್ಕೂಲಲ್ಲಿ ತುಂಬ ಡೀಸೆಂಟ್ ಆಗಿದ್ರಿ ಅನ್ಸುತ್ತಲ್ವ ಸರ್? ನಾನೊಂದು ಟ್ವಿಟರಲ್ಲಿ ನೋಡಿದ್ದು, ಹಳೇದೊಂದು ವಿಡಿಯೋ ನೋಡಿದ್ದೆ, ಆಕಾಶ್ ಫಿಲಮ್ದು ಸಾಂಗ್ ಶೂಟ್ ಮಾಡ್ತಾಯಿದ್ರು, ಅಲ್ಲಿ ನೀವು ಮತ್ತು ಯುವ ಸರ್ ಇದ್ರಿ. ಆ ಟೈಮಲ್ಲಿ ಒಂದು ವಿಡಿಯೋ ನೋಡಿದೆ, ಅವಾಗ ನೋಡಿದಾಗ ಓ ಇಷ್ಟೊಂದು ಡೀಸೆಂಟಾಗಿ. ಅದೇ 10th ಸ್ಟ್ಯಾಂಡರ್ಡ್. ಹಾಂ 10th ಸ್ಟ್ಯಾಂಡರ್ಡ್ ಅವಾಗ ತಾನೇ ಮುಗಿಸಿದೆ, ಒಂದು 16 ವರ್ಷ ಏನೋ ಆಗಿದೆ. ಸೊ ಅದು ಕರೆಕ್ಟ್ ತುಂಬ ವೈಟ್ ಆಗಿ ತುಂಬ ಇದಾಗಿದ್ದೆ. ಎಲ್ಲೆಲ್ಲಿಂದ ನೋಡಿದ್ರಿ? ನಾನೇ ನೋಡಿರಲಿಲ್ಲ. ಸೂಪರ್. ಸೊ ಇವಾಗ ನೆಕ್ಸ್ಟ್ ರೌಂಡ್ಗೆ ಹೋಗೋಣ. ನೆಕ್ಸ್ಟ್ ರೌಂಡಲ್ಲಿ ನಾವು ಕೇಳೋ ಕ್ವೆಶ್ಚನ್ಸ್ಗೆ ಸಂದರ್ಭ ಸಹಿತ ವಿವರಿಸಿ ಅಂತ. ಸೊ ಸರ್, ನಿಮಗೆ ಫಸ್ಟ್ ಕ್ವೆಶ್ಚನ್ನು. ರೀಸೆಂಟ್ ಟೈಮ್ಸಲ್ಲಿ ಕನ್ನಡ ಇಂಡಸ್ಟ್ರಿ ಪೊಸಿಷನ್ ಅಷ್ಟೊಂದು ಸರಿ ಇಲ್ಲ ಅಂತ ಟಾಕ್ಸು. ಸೊ ನಿಮ್ಮ ಪ್ರಕಾರ ಇದಕ್ಕೆ ಕೀ ಇಶ್ಯೂಸ್ ಏನಿರ್ಬೋದು, ಮತ್ತು ಆಸ್ ಎನ್ ಆಡಿಯನ್ಸ್ ಮತ್ತು ಆ್ಯಕ್ಟರ್ ಆಗಿ ಇದನ್ನು ನೀವು ಹೇಗೆ ನೋಡ್ತೀರಾ? ನಿಮ್ಮ ಥಾಟ್ಸ್ ಏನಿದ್ರ ಬಗ್ಗೆ? ಅಂದರೆ ನಮ್ಮದು ಮೋಸ್ಟ್ಲಿ ಕನ್ಸಿಸ್ಟೆಂಟಾಗಿ ಸಿನಿಮಾಗಳು ಬರ್ತಿಲ್ಲ, ಅಂದರೆ ಬ್ರೇಕ್ಸಲ್ಲಿ ಸಿನಿಮಾ ಬರ್ತಿದೆ. ಸೊ ಅದಕ್ಕೆ ಮೋಸ್ಟ್ಲಿ ನಮ್ಮ ಆಡಿಯನ್ಸ್ಗೆ ಅಭ್ಯಾಸ ತಪ್ಪೋಗಿರ್ಬೋದು ಥಿಯೇಟರ್ ಇರೋದು. ಸೊ ನಮ್ದು ಇದಕ್ಕೆ ಒಂದೇ ಸೊಲ್ಯೂಷನ್ ಅಂದರೆ ನಾವೆಲ್ಲರೂ ಒಳ್ಳೆ ಸಿನಿಮಾಗಳು ಕೊಡಬೇಕು. ಆಮೇಲೆ ಇದೊಂದು ಫೇಸ್ ಅನಿಸುತ್ತೆ, ಒಂದೊಂದ್ಸಲಿ ಆಗುತ್ತೆ. ಹೌದು. ಸೊ ಇಷ್ಟು ಟೈಮಲ್ಲೂ ತುಂಬ ಜನ ಪಿಕ್ಚರ್ ಮಾಡ್ತಾಯಿದೆ. ಮೋಸ್ಟ್ಲಿ ಇವಾಗಿಂದ ಒಂದಾದ್ಮೇಲೆ ಒಂದು ಸಿನಿಮಾ ಬರ್ತಾಯಿದೆ. ಈಗ ಆಲ್ಮೋಸ್ಟ್ ಈಗ ಮೋಡ ಕವಿದ ವಾತಾವರಣ, ಬಲರಾಮನ ದಿನಗಳು, ಆಮೇಲೆ ನಮ್ದು ಬರ್ತಾ ಇದೆ, ಅದಾದ್ಮೇಲೆ ಮದ ಪ್ರಾಮಿಸ್ ಬರ್ತಾ ಇದೆ, ಅದಾದ್ಮೇಲೆ ಕರಾವಳಿ ಬರ್ತಾ ಇದೆ. ಸೊ ಇವಾಗ ತುಂಬ ಸಿನಿಮಾಗಳು ಬರ್ತದೆ, ತುಂಬ ಒಳ್ಳೆ ಸಿನಿಮಾಗಳು ಬರ್ತದೆ. ಸೊ ಬ್ಯಾಕ್ ಟು ಫಾರ್ಮ್ ಬರುತ್ತೆ ಅಂತ. ಬ್ಯಾಕ್ ಟು ಫಾರ್ಮ್ ಬರುತ್ತೆ. ಮೇಡಮ್, ಗ್ರಾಮಾಯಣಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ನನ್ನ ಕ್ಯಾರೆಕ್ಟರ್ ಹೆಸರು ಕುಸುಮ. ಸೊ ಕುಸುಮ ಬಂದು ಒಂದು ಹೆಂಗೆ ಅಂದರೆ ತುಂಬ ಲಾಜಿಕಲ್ ಆಗಿ ಯೋಚನೆ ಮಾಡುವಂಥ ಹುಡುಗಿ, ಒಂಥರ ಸೈಲೆಂಟ್ ಕಿಲ್ಲರ್ ಥರ. ಆಮೇಲೆ ಅವಳು ಎಲ್ಲನೂ ನಿನಗೆ ಮಾತಲ್ಲೇ ಹೇಳಿ ಅರ್ಥ ಮಾಡಿಸ್ಬೇಕು ಅನ್ನೋದಿಲ್ಲ. ಅವಳು ನೋಡೋ ನೋಟ, ಅವಳು ಕೊಡೋ ಲುಕ್ಕಿಗೂ ಕೂಡ ನಿಮಗೆ ಅವಳು ಇದೇ ವಿಚಾರ ಹೇಳ್ತಿದ್ದಾಳೆ ಅಂತ ಅರ್ಥ ಆಗುತ್ತೆ. ಆಮೇಲೆ ಒಂದು ತುಂಬ ಇನ್ನೋಸೆಂಟ್ ಹುಡುಗಿ. ಅವಳಿಗೆ ಹೇಗೆ ಈ ಸಿನಿಮಾದಲ್ಲಿ ಸೀನಾ ಪರಿಚಯ ಆಗ್ತಾನೆ, ಬೇರೆ ಕ್ಯಾರೆಕ್ಟ್ರು ಪರಿಚಯ ಆಗುತ್ತೆ ಅನ್ನೋದು. ಓಕೆ, ಕ್ಯಾರೆಕ್ಟರ್ ಪ್ರಿಪರೇಷನ್ ಹೇಗಾಯ್ತು ಮ್ಯಾಮ್? ಏನಕ್ಕೆ ಅಂದರೆ ನಿಮ್ದು ಫಿಲಮ್ಸ್ ಆಲ್ಮೋಸ್ಟ್ ನೋಡ್ಕೊಂಬಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ. ಸೊ ಈ ಕ್ಯಾರೆಕ್ಟರ್ಗೆ ನಿಮ್ಮ ಪ್ರಿಪರೇಷನ್ ಏನೇನಿತ್ತು? ಏನೇನು ಪಾಯಿಂಟ್ಸ್ ಇದನ್ನು ನಾನು ನೋಟ್ ಡೌನ್ ಮಾಡಬೇಕು, ಇದನ್ನು ಹೈಲೈಟ್ ಮಾಡಬೇಕು ಅಂತ ಯಾವ್ಯಾವ ಪಾಯಿಂಟ್ಸ್ನ ಇದು ಮಾಡೋದು? ಅಂದರೆ ಇದರಲ್ಲಿ ನನಗೆ ಸ್ವಲ್ಪ ಫಿಸಿಕಲ್ ಟಾಸ್ಕ್ಗಳೆಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಅಂದರೆ ಇದು ಹಳ್ಳಿ ಕ್ಯಾರೆಕ್ಟರ್ ಆಗಿರೋದ್ರಿಂದ ಬೇಸಾಯ ಮಾಡೋದಾಗಿರ್ಬೋದು, ಸ್ವಲ್ಪ ಎತ್ತುಗಳ ಜೊತೆಗೆ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೋದಾಗಿರ್ಬೋದು, ಆಮೇಲೆ ಹೊಲ ಗದ್ದೆ ಅಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಆಮೇಲೆ ಸೈಕಲ್ ಓಡಿಸೋದಾಗಿರ್ಬೋದು, ಟ್ರ್ಯಾಕ್ಟರ್ ಓಡಿಸೋದಾಗಿರ್ಬೋದು, ಆ ಸೈಕಲ್ ಪೈಪ್ ಹಿಡ್ಕೊಂಡು ಸೈಕಲ್ ಮೇಲೆ ಓಡಿಸೋದಾಗಿರ್ಬೋದು. ಸೊ ಇದೆಲ್ಲ ನನಗೆ ಹೊಸದಾಗಿದ್ದರಿಂದ ಇದೆಲ್ಲವೂ ನಾವು ಸೆಟ್ಟಿಗೆ ಹೋಗೋದಕ್ಕಿಂತ ಮುಂಚೆ ಒಂದಷ್ಟು ನಮಗೆ ವರ್ಕ್ಶಾಪ್ಗಳು ನಾನು ಎಲ್ಲ ಬೇರೆ ಕ್ಯಾರೆಕ್ಟರ್ಸ್ಗಳ ಜೊತೆ ಮಾಡಿದ್ದಾಗಿರ್ಬೋದು. ಆಮೇಲೆ ಆ ಬಾಡಿ ಲ್ಯಾಂಗ್ವೇಜು, ಆ ಡೈಲೆಕ್ಟ್, ನಾವು ಮಾತಾಡೋ ಡೈಲೆಕ್ಟ್ ಬೇರೆ ಇತ್ತು, ಅದ್ರ ಬಗ್ಗೆ ನಾವು ಪ್ರಿಪೇರ್ ಆಗಿರೋದು. ಸೊ ಇದೆಲ್ಲನೂ ಒಂದು ಸ್ವಲ್ಪ ಹೋಗೋದಕ್ಕಿಂತ ಮುಂಚೆ ಅಥವಾ ಶೂಟಿಂಗ್ ಪ್ಲೇಸಲ್ಲಿ ಬೆಳಗ್ಗೆ ಬೇಗ ಎದ್ದು ಬಂದು ಕಲಿಯೋದಾಗಿರ್ಬೋದು. ಸೊ ಈ ಥರ ಪ್ರಿಪ್ರೇಷನ್ಸ್ ಎಲ್ಲ ಆಯಿತು. ಗ್ರಾಮಾಯಣ ಫಿಲ್ಮ್ ಅನೌನ್ಸ್ ಆಗಿ ಅರೌಂಡ್ 8 years ಆಯಿತು. ಆ್ಯಂಡ್ ಮಧ್ಯದಲ್ಲಿ ತುಂಬ ಇಶ್ಯೂಸ್ ಆಯಿತು, ಪ್ರೊಡ್ಯೂಸರ್ ಬ್ಯಾಕ್ಔಟ್ ಆದರೂ, ಪ್ರಾಬಬ್ಲಿ ಅದರಿಂದ ಡಿಲೇ ಆಯಿತು. ಸೊ ಇಷ್ಟೆಲ್ಲ ದಾಟಿ ಜುಲೈ 3ಕ್ಕೆ ಫಿಲ್ಮ್ ಬರ್ತಾ ಇದೆ. ಆ್ಯಸ್ ಅನ್ ಆ್ಯಕ್ಟರ್
ಇಷ್ಟು ವರ್ಷ ಹೇಗೆ ಇಂಟ್ರೆಸ್ಟ್ ಒಂದು ಸಿನಿಮಾ ಮೇಲೆ ಡಿಲೇ ಆದಾಗ ಇಂಟ್ರೆಸ್ಟ್ನ ಹೇಗೆ ಕಾಪಾಡ್ಕೊತೀರಾ ಅಂತ? ಬಟ್ ಇದ್ರ ಮಧ್ಯೆ ಬೇರೆ ಬೇರೆ ಸಿನಿಮಾ ಕೂಡ ಮಾಡ್ತಿದ್ನಲ್ಲ, ಸೊ ಇದೇ ಒಂದು ಸಿನಿಮಾದಲ್ಲಿ ಇದ್ದಿದ್ರೆ ತುಂಬ ಕಷ್ಟ ಆಗಿರ್ತಾ ಇತ್ತು ಏನೋ. ಬಟ್ ಮಧ್ಯದಲ್ಲಿ ತುಂಬ ಸಿನಿಮಾಗಳು ಬೇರೆ ಬಂದಿದೆ. ಆಮೇಲೆ 8 years ಮುಂಚೆ ಸ್ಟಾರ್ಟ್ ಆಯಿತು, ಬಟ್ ಇವಾಗ ಲಾಸ್ಟ್ 2 years ಇದು ಫ್ರೆಶ್ ಆಗಿ ಶೂಟ್ ಮಾಡಿದ್ದು. ಸೊ ಈಗ ಏನು ಫುಟೇಜ್ ಇದೆ ಬಂದ್ಬಿಟ್ಟು ಇವಾಗ ಶೂಟ್ ಮಾಡಿರೋದು. ಸೊ ನಾವು ಹಳೇದು ಶೂಟ್ ಮಾಡಿದ್ದು ಯಾವುದನ್ನು ಯೂಸ್ ಮಾಡಿಲ್ಲ. ಇದು ಕಂಪ್ಲೀಟ್ ಫ್ರೆಶ್ಶು, ಹೊಸ ಕಾಸ್ಟು, ಆ್ಯಕ್ಟರ್ಸ್ ಎಲ್ಲ ಚೇಂಜ್ ಆಗಿ ಹೊಸದಾಗೆ ಶುರು ಮಾಡಿದ್ದು. ಬಟ್ ನಂಗನ್ಸುತ್ತೆ ಈ ಕತೆ ತುಂಬ ಚೆನ್ನಾಗಿತ್ತು. ಆಮೇಲೆ ನಮ್ಮ ಡೈರೆಕ್ಷನ್ ಕನ್ವಿಕ್ಷನ್ ಈ ಸಿನಿಮಾದ ಮೇಲೆ ತುಂಬ ಇತ್ತು. ಸೊ ಅದರಿಂದ ಮೋಸ್ಟ್ಲಿ ಆ ಕ್ಯಾರೆಕ್ಟರ್ ನನ್ನಲ್ಲೇ ಇತ್ತು. ಆಮೇಲೆ ನಮಗೆ ಪ್ರತಿ ಸೆಕೆಂಡ್ ಟೈಮ್ ಮಾಡಬೇಕಂದ್ರೂ ಅಷ್ಟೇ ಖುಷಿಯಿಂದ ಮಾಡಿದ್ವಿ. ಸೊ ಅದು ಇಂಟ್ರೆಸ್ಟ್ ಕ್ಯಾರಿ ಆಯಿತು, ಕತೆ ಕಂಟೆಂಟಿಂದ ಅದು ಇಂಟ್ರೆಸ್ಟ್ ಕ್ಯಾರಿ ಆಯಿತು. ಹೌದು, ಓಕೆ, ಕರೆಕ್ಟ್. ಆಮೇಲೆ ಈ ಸ್ಕ್ರಿಪ್ಟು ಫಸ್ಟ್ ಕೇಳಿದ್ಕು ಇವಾಗ ಕೇಳಿದ್ಕು ತುಂಬ ಚೇಂಜ್ ಇದೆ. ಬಟ್ ಆ ಮೇನ್ ಕೋರ್ ಕತೆ ಏನಂದರೆ ಕೋರ್ ಕತೆ ಅದನ್ನೇ ಇಟ್ಕೊಂಡಿದೆ. ಯಾಕಂದರೆ ಅದು ಅವತ್ತು ಕೇಳಿದ್ರೂ ಇವತ್ತಿಗೂ ಅಷ್ಟೇ ರೆಲೆವೆನ್ಸ್ ಇದೆ. ಬಟ್ ಈ ಕಥೆಯಲ್ಲಿ ತುಂಬ ವಿಷಯಗಳು ಇತ್ತು. ಇದು ನಮ್ಮ ಡೈರೆಕ್ಟರ್ ಚಂದ್ರವರು ಆಲ್ಮೋಸ್ಟ್ ಒಂದು ನಾವೆಲ್ ಥರ ಒಂದು 300 pages ಬರೆದಿದ್ರು. ಸೊ ಇದು ಈ ಕಥೆಯಲ್ಲೇ ಒಂದು 4-5 ಸಿನಿಮಾ ಮಾಡ್ಬೋದು, ಈ ಬುಕ್ಕಲ್ಲೇ 4-5 ಸಿನಿಮಾ ಮಾಡ್ಬೋದಾಯಿತು. ಬಟ್ ಇವಾಗ ನಾವು ಒಂದು ಎಷ್ಟು ಹೇಳ್ಬೇಕು ಅಷ್ಟನ್ನು ಮಾತ್ರ ಗ್ರಾಮಾಯಣ ಸಿನಿಮಾದ ಮೂಲಕ ಹೇಳ್ತಾ ಇದ್ದೀವಿ. ಸೊ ಈ ಕ್ಯಾರೆಕ್ಟರ್ ನೀವು ಓಕೆ ಇಷ್ಟು ಇಟ್ಕೊಂಡಿದ್ದೀರಾ ಅಥವಾ ಚೆನ್ನಾಗಿದೆ ಅಂತ ಹೇಳಿದ್ರೆ ದೇರ್ ವಿಲ್ ಬಿ 1 point ಹೋಗ್ರು ಈ ಪಾಯಿಂಟ್ ಚೆನ್ನಾಗಿದೆ ಅಲ್ವಾ ಈ ಕ್ಯಾರೆಕ್ಟರ್ಲಿ, ಸೊ ಇದಕ್ಕೋಸ್ಕರ ಲೆಟ್ ಮಿ ಡೂ ಇಟ್ ಅನ್ನೋದು ಒಂದು ಪಾಯಿಂಟ್ ಇರುತ್ತೆ. ಸೊ ವಾಟ್ ಈಸ್ ದಟ್ ಮೇನ್ ಪಾಯಿಂಟ್? ನಂಗೆ ಅನ್ಸುತ್ತೆ ಈ ಗ್ರಾಮೀಣ ಸೀನನ್ ಕ್ಯಾರೆಕ್ಟರು ಇಮಿಡಿಯೇಟಿಗೆ ಇನ್ಸ್ಟಿಗೇಟ್ ಆಗುತ್ತೆ. ಅಂದರೆ ಒಂದು ಬಟನ್ ಪ್ರೆಸ್ ಆದರೆ ಇನ್ಸ್ಟಿಗೇಟ್ ಆಗೋ ಥರ ಕ್ಯಾರೆಕ್ಟರು. ಸೊ ಆ ಥರ ಕ್ಯಾರೆಕ್ಟರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನ ಯಾವತ್ತೂ ಮಾಡಿರಲಿಲ್ಲ. ಸೊ ಅದು ನಂತರನೂ ಅಲ್ಲ, ನನ್ನ ಆಪೋಸಿಟ್. ಸೊ ಅದರಿಂದ ಅದು ಒಂದು ಕೀ ಪಾಯಿಂಟ್ ಅಂದರೆ ಇದು ಈ ಕ್ಯಾರೆಕ್ಟರ್. ಸೂಪರ್ ಮೇಡಮ್, ನಿಮಗೆ ಈ ಫಿಲಮ್ ನೋಡಿ ಬಂದಮೇಲೆ ಆಡಿಯನ್ಸ್ ಈ ಪಾಯಿಂಟ್ಸ್ನ ಅವ್ರು ರಿವ್ಯೂಲ್ ಮೆನ್ಷನ್ ಮಾಡೇ ಮಾಡ್ತಾರೆ. ದೀಸ್ ಆರ್ ದ ಪಾಯಿಂಟ್ಸ್ ದೇ ವಿಲ್ ನೆವರ್ ಫರ್ಗೆಟ್ ಆರ್ ದೇ ವಿಲ್ ನೆವರ್ ಮಿಸ್ ಔಟ್. ಅಂದರೆ ಯಾವ್ದು? ನಮ್ಮಿಬ್ಬರ ಕೆಮಿಸ್ಟ್ರಿ, ನಮ್ಮ ಕಲ್ಚರ್ ಬಗ್ಗೆ ಹೇಳ್ಬೋದು, ನಮ್ಮ ಕನ್ನಡದ ಬಗ್ಗೆ ಹೇಳ್ಬೋದು, ಕತೆ ಬಗ್ಗೆ ಮುಖ್ಯವಾಗಿ. ಸೊ ಹಾಗಾದ್ರೆ ಅಲ್ಲಿಂದ ಬಂದಾಗ್ಲೂ ಹುಕ್ ಸ್ಟೆಪ್ ಮಾಡಿ ಅಂತ ಕೇಳೋದು ಬಿಡಲ್ಲ, ಥಿಯೇಟ್ರಿಂದ ಆಚೆ ಬಂದು ಕೇಳ್ತಾರೆ. ನಿಂತ್ಕೊಂಡು ಮಾಡ್ತೀನಿ, ಸಿನಿಮಾ ಮುಗಿಯೋವರೆಗೂ ಮಾಡ್ತಾನೇ ಇರೋದು. ಸೊ ನಮ್ಮ ಲಾಸ್ಟ್ ರೌಂಡ್ ಹೋಗೋಣ, ಗೆಸ್ ದ ಮೂವಿ ಅಂತ. ನಾವು ಫಿಲ್ಮ್ ಬಗ್ಗೆ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಮೇಜರ್ ಥಿಂಗ್ ಆಗಿರ್ಬೋದು ಅದನ್ನ ಕ್ಲೂ ತರ ಕೊಡ್ತಾ ಹೋಗ್ತೀವಿ. ಯಾವ ಫಿಲ್ಮ್ ಅಂತ ಗೆಸ್ ಮಾಡಬೇಕು. ನಿಮ್ದ್ರಲ್ಲಿ ಯಾರು ಬೇಕಾದ್ರೂ ಗೆಸ್ ಮಾಡಿ. ಯಾರು ಬೇಕಾದ್ರೂ ಗೆಸ್ ಮಾಡೋದು. ಓಕೆ, ಫಸ್ಟ್ ಒನ್ನು ಫುಟ್ಬಾಲು ಕಿಡ್ನಿ ದಾನ ಜೀವನ. ಫುಟ್ಬಾಲ್ ಕಿಡ್ನಿ ದಾನ ಜೀವನ. ಕನ್ನಡ. ಎಸ್, ಇಲ್ಲ ಅವರು ಕನ್ನಡ ಅಂದ್ರೆ ಕನ್ನಡ. ನಾವೇ ಕರೆಕ್ಟ್ ಆಗಿ ಹೇಳಿದ್ವಿ. ಓಕೆ, ಕನ್ನಡ. ಮಾರಿಷಸ್ ಅಪ್ಪ ಮಗ ಅಳಿಯ. ಗಲಾಟೆ ಅಳಿ ಅಂದ್ರ ಗಲಾಟೆ. ಕಟ್ಟೆ ಕಾರ್ ರಾಬ್ರಿ ಫ್ರೆಂಡ್ಸ್. ಕಾರ್ ರಾಬರಿ ಫ್ರೆಂಡ್ಸ್ ಸ್ವಲ್ಪ ಹಳೇದು. ಅಣ್ಣ ತಮ್ಮ ಮಾಡಿದ್ರು. ಆಕ್ಸಿಡೆಂಟ್. ಶಂಕರ್ ನಾಗ್ ಸರ್ದು ಅವ್ರದ್ದೇ ಮಿಂಚಿನ ಓಟ. ಎಸ್. ನೆಕ್ಸ್ಟ್ ಒನ್ ಮೀನಾಕ್ಷಿ 3 ಮಕ್ಕಳು. ಅಣ್ಣವ್ರದ್ದು ಮೀನಾಕ್ಷಿ ಜೀವನ ಚಕ್ರ. ಜೀವನ ಚೈತ್ರ. ಮುನಿಯಮ್ಮನ್ ಬಾಡಿ. ಮುನಿಯಮ್ಮನ್ ಬಾಡಿ. ಇದು ಕೋತಿಗಳು ಸರ್, ಕೋತಿಗಳು. ಹಾ, ಕೋತಿಗಳು. ಇಲ್ಲ ಕೋತಿಗಳು. ಕೋತಿಗಳು. ಎಸ್. 3 ಹೆಣ್ಮಗುಸ್ ಅಂಡ್ ಮೋಡ ತುಂಬಿಕೊಂಡಿರೋ ಊರು. 3 ಹೆಣ್ಮಗು ಹೆಣ್ಮಕ್ಳು. ಗ್ರಾಮಾಯಣ, ರಾಮಾಯಣ. ಗಾಳಿಪಟ. ಗಾಳಿಪಟ. ಏನಾದ್ರು ಟ್ವಿಸ್ಟ್ ಏನಾದ್ರು ಇಟ್ಟಿದ್ದೀರಾ? 3 ಹೆಣ್ಮಕ್ಳು. ಇವರೇ 3 ಕ್ಯಾರೆಕ್ಟರ್ ಆಗಿ ಮಾಡಿದ್ದಾರೆ. ಮೂರು ನಾನು ಹೇಳಿ. ಸೂಪರ್. ಜಿಂಕೆ ರಂಗ ಪ್ರವೇಶ. ಜಿಂಕೆ ರಂಗ ಪ್ರವೇಶ. ಜಿಂಕೆ ರಂಗ ಪ್ರವೇಶ. ಜಿಂಕೆ ಅಂತೆಲ್ಲ ನೋಡಿದ್ರೆ ಕುಣ್ತಾ ಇದೆಯಾ ಅಂತ ಒಂದು ಡೈಲಾಗ್ ಬರುತ್ತೆ. ಇದು ಕಡ್ಡಿಪುಡಿ. ಕಡ್ಡಿಪುಡಿ. ಎಸ್. ಮೆಕ್ಯಾನಿಕ್ ಸ್ಕೂಟಿ ಪೆಪ್ಪು ಲವ್ ಸ್ಟೋರಿ. ಚೆಲುವಿನ ಚಿತ್ತಾರ. ಅಂಗಾರ. ಅಂಗಾರ. ಹಾ, ಕಾಂತಾರ. ಅಲ್ಲ. ಅಂಗಾರ. ರಂಗಿತ ರಂಗ. ಸೂಪರ್. ಜಾನಕಿ ರಾಮ ಮಿಠಾಯಿ ರಾಮ. ಜಾಕಿ. ಈಸಿ. ಟೆರರಿಸಂ 7 ಜನ್ಮದ ಲವ್ ಸ್ಟೋರಿ. ಸ್ವಸ್ತಿಕ್. ಆಂಟೋನಿಯೋ ಮೊಂಟಾನೋ. ಆಂಟೋನಿಯೋ ಮೊಂಟಾನೋ. ಓ, ಇದು ತುತ್ತು ಬಾಯಲ್ಲೇ ಇದೆ.
ರಿಚರ್ಡ್ ಆಂಥನಿ ಇಲ್ಲ ಅದೇ, ಉಳಿದವರು ಕಂಡ ಉಳಿದವರು ಕಂಡಂತೆ ಏನು ಕೇಳಿದ್ ನೀವು ಅದು? ಆಂಟೋನಿಯೋ ಮೊಂಟಾನೋ ಅವ್ರ ಹೆಸರು ಹೆಸರು ಅದ್ರಲ್ಲೊಂದು ರೆಫರೆನ್ಸ್ ಬರುತ್ತೆ. ಓ ಕರೆಕ್ಟ್ ರಿಚರ್ಡ್ ಆಂಥನಿ. ಉಳಿದವರು ಕಂಡಂತೆ. ನಮ್ಮ ತಲೆ ತಿಂದಿದ್ದು ಥ್ಯಾಂಕ್ ಯು. ನಮ್ಮ ಮೆಟ್ರೋ ಸಾಗೋ ಜೊತೆ ಮಾತಾಡಿ ನಿಮ್ಗೆ ಇಷ್ಟೊತ್ತು ಏನೇನು ಅನ್ನಿಸ್ಲಿಲ್ಲ? ಏನ್ ಅನ್ನಿಸ್ಲಿಲ್ವಾ? ಇಟ್ ವಾಸ್ ಫನ್ ಇಂಟರ್ವ್ಯೂ, ವಿ ಎಂಜಾಯ್ಡ್ ಇಟ್. ಏನ್ ಅನ್ಸ್ಲಿಲ್ಲ. ಅನಿಸಿದ್ದು ಫನ್ ಇಂಟರ್ವ್ಯೂ. ಓಕೆ, ಅವ್ರ ಕ್ವೆಶ್ಚನ್ ಚೇಂಜ್ ಮಾಡ್ಕೊಂಡ್ರು ಅವ್ರು. ಏನ್ ಅನ್ನಿಸ್ಲಿಲ್ಲ? ಅನಿಸ್ಲಿಲ್ಲ, ಏನು ಅನ್ನಿಸ್ಲಿಲ್ಲ ಅಂತ? ಆಕ್ಚುಲಿ ನಂಗೆ ನಿದ್ದೆ ಬರ್ತಾ ಇತ್ತು, ನಿದ್ದೆ ಹೋಯ್ತು. ವಿ ಆರ್ ಲೈಕ್ ಅ ಕೆಫೇನ್. Yeah. ಮುಂದಿನ ತಿಂಗಳು 3ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ಗ್ರಾಮಾಯಣ ನೋಡಿ. ಡೋಂಟ್ ಫರ್ಗೆಟ್, ಡೋಂಟ್ ಮಿಸ್. ಆ್ಯಂಡ್ ನಿಮಗೂ ಸರ್ ಆಲ್ ದಿ ಬೆಸ್ಟ್. ವಿಲ್ ಸಿ ಆನ್ July 3rd. ಸಿನಿಮಾ ನೋಡಿ ಹೇಳಿ. ಥ್ಯಾಂಕ್ ಯು. Thank you.